ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಅತ್ಯಂತ ಆರೋಗ್ಯಕರವಾದಂತಹ ಹಬ್ಬದಾಗ ಮಾಡ್ಬೋದಾದಂತಹ ಮತ್ತು ಯಾರು ಬೇಕೋ ಎಲ್ಲರೂ ತಿನ್ಬೋದಂತಹ, ಶುಗರ್ ಇದ್ದವರು ತಿನ್ಬೋದಾದಂತಹ ಸಕ್ಕರೆ ಬೆಲ್ಲ ತುಪ್ಪ ಏನು ಇಲ್ಲದ ಮಸ್ತಾಗಿರುವಂತಹ ಲಡ್ಡು ನಿಮಗೆ ಚರ್ಮಕ್ಕಾಗಿ, ಹಾಗೆ ಕೂದಲು, ಅದಾದ ನಂತರ ಬೆನ್ನು ನೋವು, ಅದಾದ ನಂತರ ಶಕ್ತಿ ಇದ್ರೆ ಎಲ್ಲದಕ್ಕೂ ರಾಮಬಾಣವಾಗಿರುವಂತಹ ಭಾಳ ವಿಶೇಷವಾಗಿರುವಂತಹ ಲಡ್ಡುವನ್ನು ನಾವು ತೋರಿಸ್ಕೊಡ್ತೀವಿ. ನಮ್ಮ ಚಾನಲನ್ನು ನೀವು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿಬಿಡ್ರಿ. ಭಾಳ ಮಂದಿಗೆ ತಲುಪಬೇಕು ವಿಡಿಯೋ. ಮೊದಲಿಗೆ ನೀವು ಒಂದು 2 ಕಪ್ಪಷ್ಟು ಕಪ್ಪು ಎಳ್ಳನ್ನು ನೀವು ತೊಗೊಳ್ಬೇಕಾಗ್ತದ್ರಿ, ಬ್ಲ್ಯಾಕ್ ಸಿಸಮೆ. ಅದಾದ ನಂತರ ಏನು ಮಾಡಿರಿ, ಈ ಕಡೆ ಈ ಖರ್ಜೂರು ಇರ್ತಾವೆ ನೋಡಿರಿ, ಹೆಂಗೆ ಬೇಕು ಹಿಂಗೆ ಅಂಥ ಖರ್ಜೂರನ್ನು ನೀವು ತೊಗೊಂಡು ಅದರ ನಡ್ಬರ್ಕಿನ ಬೀಜವನ್ನು ತೆಗಿಬೇಕಾಕೈತಿ. ಹಂಗೆ ಒಂದು ಅರ್ಧ ಕೆಜಿ ಅಷ್ಟು ತೊಗೊರಿ. ಅದಾದ ನಂತರ ಸೂರ್ಯಕಾಂತಿ ಬೀಜ, ಆಮೇಲೆ ಕುಂಬಳಕಾಯಿ ಬೀಜ, ಅದಾದ ನಂತರ 1/3 ಕಪ್ಪಷ್ಟು ಬಿಳಿ ಎಳ್ಳನ್ನು ತೊಗೊಂಡು 1 ಕಪ್ಪಷ್ಟು ಅಗಸೆಯನ್ನು ನೀವು ತೊಗೊಳ್ಬೇಕಾಕೈತ್ರಿ. ನೆಕ್ಸ್ಟ್ ಏನು ಮಾಡೋದು ಅಂತಂದ್ರೆ, ಒಂದು ಪಾನ್ನಾಗ ಇಲ್ಲಿ ನೀವು ಎಳ್ಳನ್ನು ತೊಗೊಂಡಿರ್ತೀರೋ, ಕಪ್ಪು ಎಳ್ಳು ಅಥವಾ ಕರಿ ಎಳ್ಳು, ಅವನ್ನ ಹುರಿಬೇಕಾಕತ್ರಿ. ಚಂದಂಗೆ ಹುರಿಬೇಕ್ರಿ. ಅಂದ್ರೆ ಅವು ಚಟ್ಪಟ್ ಅಂತೇಳಿ ಅನ್ನಕ್ಕೆ ಚಾಲೂ ಮಾಡ್ತಾವೆ. ಅಲ್ಲಿ ತನ ನೀವು ಇವನ್ನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಇದ್ರಿ ಅಂತಂದ್ರೆ ಬರಬ್ಬರಿ ಆಗ್ತೈತಿ. ಇಷ್ಟು ನೀವು ಹುರಿಬೇಕಾಕೈತ್ರಿ. ಇದಕ್ಕೂ ತುಪ್ಪ ಗಿಪ್ಪ ಏನೂ ಹಾಕಕ್ಕೆ ಹೋಗ್ಬೇಡ್ರಿ. ಬೋನ್ಸಿಗೆ ಸಹ ಬಹಳ ಒಳ್ಳೆಯದು. ಇವನ್ನ ನೀವು ಹುರಿದು ಏನು ಮಾಡಿರಿ, ಒಂದು ಪರಾತ್ನಾಗ ಒಂದು ಪ್ಲೇಟ್ನಾಗ ದೊಡ್ಡ ಬುಟ್ಟಿ ಒಳಗೆ ಹಾಕಿರಿ. ಹಂಗೆ ಅಗಸೆಯನ್ನು ನೀವು ತೊಗೊರಿ. ಅವು ಚಟ್ಪಟ್ ಅಂದ ಹಿಂಗೆ ಶೈನ್ ಬಂದು ಆದ ನಂತರ ಇದ್ರೊಳಗೆ ನೀವೇನು ಮಾಡಿರಿ, ಸನ್ಫ್ಲವರ್ ಸೀಡ್ಸ್ ಆದ ನಂತರ ಈ ಎಳ್ಳು, ಬಿಳಿ ಎಳ್ಳು, ಆಮೇಲೆ ಪಂಪ್ಕಿನ್ ಸೀಡ್ಸ್ ಮೂರನ್ನು ಹಾಕಿ ಸ್ವಲ್ಪ ಬೆಚ್ಚಗಾಗುವಂಗೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿ. ಮೊದಲಿನವ್ರು ಎಲ್ಲರೂ ಇಂಥ ರೆಸಿಪಿಗಳನ್ನ ಯಾಕೆ ಮಾಡ್ತಿದ್ರು ಅಂತಂದ್ರೆ, ಅಗಸೆ ಭಾಳ ಒಳ್ಳೇದ್ರಿ. ಇದ್ರೊಳಗೆ ಪ್ರೋಟೀನು ಇರ್ತೈತಿ, ಆಮೇಲೆ ಕೂದಲಿಗೆ ಒಳ್ಳೇದು, ಚರ್ಮಕ್ಕೂ ಒಳ್ಳೇದು, ಬಹಳ ಒಳ್ಳೇದ್ರಿ. ಸೂರ್ಯಕಾಂತ ಬೀಜ ಮತ್ತು ಪಂಪ್ಕಿನ್ ಸೀಡ್ಸು ಸಹ ನಿಮಗೆ ಹೆಲ್ಪ್ ಮಾಡ್ತಾವೆ. ಅದಕ್ಕೆ ಇವನ್ನ ತಪ್ಪಲಾರ್ದ ನೀವು ಇಂಥ ರೆಸಿಪಿಗಳನ್ನ ಮಾಡಿಕೊಡ್ರಿ. ನೋಡಿ ಇದಾದ ನಂತರ ಅವನ್ನೆಲ್ಲ ಹುರಿತೀರಿ. ಅಷ್ಟಾದ ನಂತರ ಅದನ್ನು ಸಹ ಎಲ್ಲ ಒಂದು ಪರಾತ್ನಾಗ ಹಾಕಿ ಒಮ್ಮೆ ನೀವು ಅವನ್ನೆಲ್ಲನೂ ಅಂದರೆ ಎಳ್ಳಿನ ಜೊತೆ ಕೂಡಿಸಿಬಿಡ್ರಿ. ಐತ್ರಿ, ಇಷ್ಟು ನೀವು ಮಾಡ್ಕೊರಿ. ಹಂಗೆ ನಿಮಗೆ ಇದೇಗೆ ಏನ್ರಿ ಡೇಟ್ಸ್ ಅಂದರೆ ಈ ಖರ್ಜೂರ, ಅದರ ಎಲ್ಲ ಬೀಜನ ತೆಗೆದು ಅಥವಾ ತುಂಬ ತೆಗೆದು ಒಂದು ಕಡೆ ನೀವು ತಕ್ಕೊಂಡು ಇಟ್ಕೊಂಡ್ಬಿಡ್ರಿ. ಇಷ್ಟು ನೀವು ಮಾಡಬೇಕಾಗಿಲ್ಲ. ಇದನ್ನು ಬಿಟ್ಟರೆ ನಿಮಗೆ ಮತ್ತೆ ಯಾವುದೇ ರೀತಿಯ ಬೆಲ್ಲ, ಸಕ್ಕರೆ ಅದು ಏನೂ ಬೇಕಾಗಿಲ್ಲ. ಆಮೇಲೆ ಒಂದು ಮಿಕ್ಸರ್ ಜಾರ್ದಾಗ ಒಂದು 2 ಕಪ್ಪಷ್ಟು ಇದೇಗೆ ನೀವು ಎಲ್ಲ ಮಿಕ್ಸ್ ಮಾಡಿಟ್ಟು ನೋಡಿರಿ, ಅವ್ನು ತೊಗೊಂಬಂದು ಹಾಕಿ ಇದ್ರೊಳಗೆ ಒಂದು ಅರ್ಧ ಖರ್ಜೂರನ್ನು ಹಾಕಿ ಸ್ವಲ್ಪ ಹೋಗಿ ಅದನ್ನು ಅಂತೇಳಿ ಅನ್ಸ್ಕೊಂಬಂದ್ರೆ ಖರ್ಜೂರನು ಅದ್ರ ಜೊತೆನೇ ಕೂಡ್ಕೊಳ್ಬೇಕು. ಅದಾದ ನಂತರ ಚೆಂದಂಗಿ ಇದನ್ನು ನೀವು ಸಣ್ಣ ಮಾಡ್ಕೊಂಡು ತೊಗೊಂಬಂದಿರ್ಬೇಕ್ರಿ. ಒಂದು ಸ್ವಲ್ಪ ತರಿಯಾಗಿ ಉಳಿದಿತ್ತು ಅಂದ್ರೆ ನಡೀತೈತಿ, ಮತ್ತೊಮ್ಮೆ ಹಾಕ್ತೀವಿ. ಅದಕ್ಕೆ ಈಗ ಇದನ್ನು ರುಬ್ಕೊಂಡು ಬಂದು ಒಂದು ಮಿಕ್ಸರ್ ಜಾರ್ದಾಗಿಂದ ತೆಗೆದು ಒಂದು ಪರಾತ್ನಾಗ ಹಾಕ್ರಿ. ಮುಂದಕ್ಕೆ ಇದನ್ನು ನೀವು ವಾಪಸ್ಸ ಇನ್ನೊಂದು ಬ್ಯಾಚನ್ನು ಅಂದರೆ ಇನ್ನೊಂದು ಸಲ ಇರ್ತೈತಿಲ್ಲ, ಅದನ್ನು ಸಹ ಸೇಮ್ ಹಿಂಗೆ ಮಾಡಿ ಅದ್ರೊಳಗೂ ಖರ್ಜೂರನ್ನು ಹಾಕಿ ನೀವು ಅಂತೇಳಿ ರುಬ್ಬಿ ತೊಗೊಂಡು ಬರ್ರಿ. ಗುಡ್ ಅಮೌಂಟ್ಸ್ ಆಫ್ ಪ್ರೋಟೀನ್ ಇರೋದ್ರಿಂದ, ಫೈಬರ್ ಇರೋದ್ರಿಂದ, ಹಂಗೆ ಈ ಅಗಸೆ ಒಳಗೆ ಒಮೆಗಾ 3 ಇರೋದ್ರಿಂದ, ಹಂಗೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ. ನಿಮಗೆ ಹೇಳತ್ತಿದ್ರೆ ನಾ ಅವಾಗಿಂದ ಸ್ಕಿನ್ಸ್ಗೆ, ಹಾರ್ಟ್ ಹೆಲ್ತ್ಗೆ ಸಹ ಒಳ್ಳೆಯದು. ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತಾವ್ರಿ, ಆಮೇಲೆ ಮ್ಯಾಗ್ನೀಷಿಯಮ್ ಸಹ ಇರ್ತೈತಿ. ಅದಕ್ಕೆ ಇದು ಬಹಳ ಒಳ್ಳೆಯದು. ನಿಮಗೆ ಇನ್ನೂ ಡೌಟ್ ಇತ್ತು ಅಂತಂದ್ರೆ ಈ ಲಡ್ಡು ಬಗ್ಗೆ ನೀವು ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಗೂಗಲ್ ಮುಖಾಂತರ ಅಥವಾ ನಿಮ್ಮ ChatGPT ಮುಖಾಂತರ ಸರ್ಚ್ ಮಾಡಿ ನೀವು ನೋಡ್ಬೋದು ರೀ. ಈಗ ಅದನ್ನು ಕಂಪ್ಲೀಟಾಗಿ ಕಲಸ್ರಿ. ರುಬ್ಕೊಂಬಂದಾದ ನಂತರ ಎಲ್ಲ ಕಡೆ ಖರ್ಜೂರ ಆಯಿತು ಅಂತಂದ್ರೆ ಕರೆಕ್ಟಾಗಿ ಸ್ವೀಟ್ ಬ್ಯಾಲೆನ್ಸ್ ಆಗ್ತೈತೆ ರೀ. ಅಷ್ಟಾದ ನಂತರ ಇದನ್ನೇನು ಮಾಡೋಣಪ್ಪ ಅಂತಂದ್ರೆ ಇನ್ನೊಮ್ಮೆ ಮಿಕ್ಸರ್ ಜಾರ್ದಾಗ ಹಾಕಿ ಸ್ವಲ್ಪ ಸಣ್ಣ ಆಗುವಂಗೆ ಮಾಡಿದ್ವಿ ಅಂತಂದ್ರೆ ಇನ್ನಷ್ಟು ಚೆಂದಂಗೆ ಕೂಡ್ಕೊಂಡ್ಬಿಡ್ತೈತಿ. ಇದರೊಳಗೆ ನಾವು ಮತ್ತೆ ಯಾವುದೇ ರೀತಿಯ ಸ್ವೀಟನ್ನು ಸೇರಿಸಿರೋದಿಲ್ಲ. ಅದಕ್ಕೆ ನೀವು ಡಯಾಬಿಟಿಸ್ ಇದ್ದವ್ರಿಗೂ ಸಹ ಕೊಡ್ಬೋದು ರೀ. 1 ರಿಂದ 2 ಉಂಡೆ ಭಾಳ ಸಫಿಷಿಯೆಂಟ್ ಆಗ್ತೈತಿ ಅಷ್ಟು. ಯಾಕಂದರೆ ನೀವು ಸಣ್ಣ ಉಂಡೆ ಮಾಡಿರ್ತೀವಿ. ಸೊ ನೀವು ಅವನ್ನ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ರೀ. ನಿಮ್ಮ ಬ್ಯಾಲೆನ್ಸ್ ಡಯಟ್ ಜೊತೆ ಇಂಥ ಉಂಡೆಗಳನ್ನ ನೀವು ಆ್ಯಡ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೇದು ಇದ್ರಿ. ಅದಾದ ನಂತರ ಈ ರೀತಿಯಾಗಿ ಸಣ್ಣ ಉಂಡೆಗಳನ್ನಾಗಿ ನೀವು ಕಟ್ಟಕ್ಕೆ ಶುರು ಮಾಡ್ಬೇಕ್ರಿ. ತಣ್ಣಿನ ತಾಣ ಅದು ನೋಡ್ಬೋದು, ನಿಮಗೆ ಈ ರೀತಿಯಾಗಿ ಶೈನಿಯಾಗಿ ಬರ್ತೈತಿ. ತಿತ್ರಿ ಇದ್ರಾಗ ಮತ್ತೇನು ಸೇರಿಸಿರೋದಿಲ್ಲ. ಆದ್ರೂ ಅಷ್ಟು ಚಂದಂಗಿ ಉಂಡೆ ಸಣ್ಣ ಆದ್ರೂ ಭಾಳ ಚಲೋ ತಂಗಿ ಬರ್ತಾವೆ. ಸಣ್ಣ ಮಾಡಿರಿ, ಯಾಕಂತಂದ್ರೆ ಭಾಳ ಚಂದ ಅನಿಸ್ತಾವೆ ನೋಡೋಕೆ. ಆಮೇಲೆ ಸಣ್ಣ ಹುಡುಗರಿಗೂ ನೀವು ಕೊಡ್ಬೋದು ರೀ, ದೊಡ್ಡವ್ರಿಗೂ ಕೊಡ್ಬೋದು. ನಿಮಗೆ ಇದಾಗೆ ಏನಂಗೆ ಎಲ್ಲರಿಗೂ ಕೊಡ್ಬೋದು. ಅಕಸ್ಮಾತ್ ಒಬ್ಬೊಬ್ಬರಿಗೆ ಅಲ್ಲಿ ಇಲ್ಲಿ ಏನರ ಆಗಿ ಪೆಟ್ಟು ಹತ್ತಿರ್ತೈತಿಲ್ಲ ಅಂಥವ್ರಿಗೆ ಇಂಥ ಉಂಡೆಗಳು ಬಹಳ ಒಳ್ಳೇದ್ರಿ, ರಿಕವರ್ ಆಗೋಕ್ಕೆ ಸಹಾಯ ಮಾಡ್ತಾವೆ. ಇವನ್ನ ನೀವು ತಪ್ಪಲಾರ್ದ ಅಂಥವ್ರಿಗೆ ಆರಾಮಿಲ್ಲದವ್ರಿಗೆ ಅದು ಮಾಡಿ ಕೊಡ್ತು ಬರೀ. ನೋಡಿ ಈ ರೀತಿಯಾಗಿ ನೀವು ಎಲ್ಲ ಉಂಡೆಗಳನ್ನ ಬರೀ ಒಂದೇ ಕೈಯಿಂದ ಆಟ ಆಡಿಸಿ ನೀವು ಕಟ್ಬೋದು, ಅಥವಾ 2 ಕೈಯಿಂದ ಮಾಡಿರಿ ಅಂತಂದ್ರೆ ಇನ್ನಷ್ಟು ಸ್ವಲ್ಪ ಫಾಸ್ಟ್ ಆಗ್ತೈತೆ. ನೀವು ಹಂಗೂ ಮಾಡ್ಕೊಳ್ಬೋದು ರೀ. ಈ ರೀತಿಯಾಗಿರುವಂತಹ ಎಳ್ಳಿನ ಉಂಡೆಯನ್ನು ನೀವು ಮಾಡಿರಿ. ನಿಮಗೆ ಇದೇ ಹೇಳಿದಂಗೆ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಇಂಥ ಉಂಡೆಗಳನ್ನ ನೀವು ಅವಾಗ ತಪ್ಪಲಾರ್ದ ಮಾಡಲಿ ಅನ್ನೋದು ನಮ್ಮ ಆಶೆ. ಅದಕ್ಕೆ ನಿಮಗೆ ಹಲವಾರು ರೀತಿಯ ಉಂಡೆಗಳನ್ನು ನಮ್ಮ ಚಾನಲ್ದಾಗ ನಾವು ಈಗಾಗಲೇ ತೋರಿಸಿದ್ದೀವಿ. ತಾವು ನೋಡಿರಲಿಲ್ಲ ಅಂತಂದ್ರೆ ಒಂದ್ಸಲ ನೋಡಬೇಡಿ. ಮತ್ತು ಈ ಉಂಡೆ ಎಸ್ಪೆಷಲಿ ಏನೈತಿಲ್ಲ, ಇದನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಿಮಗೆ ಎಲ್ಲಿ ಸಿಗ್ತಾರಲ್ಲ ಅಲ್ಲಿ ಶೇರ್ ಮಾಡಿಬಿಡ್ರಿ. ಭಾಳ ಚಲೋ ಆಗ್ತೈತಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.